ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನಮ್ಮ ಫ್ಯಾಮಿಲಿ ಟ್ರಿಪ್ನ ಪಾರ್ಟ್ 2 ವ್ಲಾಗ್. ಅಂದರೆ ಡೇ 2 ನಾವು ಎಲ್ಲೆಲ್ಲಿ ಹೋದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ಹಾಗೆ ನಾವು ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಂಡ್ವಿ. ಜೊತೆಯಲ್ಲಿ ಫಸ್ಟ್ ಡೇ 1 ನಾವು ಹೇಗೆ ಅಡುಗೆನೂ ಸಹ ಮಾಡ್ಕೊಂಡಿದ್ವಿ, ಅದೇ ರೀತಿ ಡೇ 2 ಕೂಡ ನಾವು ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಅನ್ನ ಸಾಂಬಾರು ಮುದ್ದೆ ಕೂಡ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡು ಮತ್ತೆ ನಾವು ಡೇ 2 ಟ್ರಿಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ಡೇ 2 ನಮ್ಮ ಜೊತೆ ಇನ್ನೂ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಜಾಯ್ನ್ ಆದರು. ಅವರು ನಮ್ಮತ್ತೆ ಮಕ್ಕಳು. ಸೊ ಮೊದಲೇ ಹೇಳಿದರು, ನಮಗೆ ಸ್ವಲ್ಪ ಕೆಲಸ ಇದೆ, ಸೊ ನೀವು ಹೋಗಿರಿ, ನಾವು ಡೇ 2 ಬಂದು ನೀವು ಎಲ್ಲಿರ್ತೀರ ನಾವು ಅಲ್ಲಿ ನಿಮ್ಮನ್ನು ಜಾಯ್ನ್ ಆಗ್ತೀವಿ ಅಂದ್ಬಿಟ್ಟು. ಸೊ ಫೈನಲಿ ನಾವು ಮೀಟ್ ಮಾಡಿದ್ದು ಹೊನ್ನಾವರ ಬೋಟಿಂಗ್ ಸ್ಪಾಟಲ್ಲಿ. ಸೆಕೆಂಡ್ ಡೇ ನಾವು ಫಸ್ಟ್ ಪ್ಲೇಸ್ ಚೂಸ್ ಮಾಡಿದ್ದೆ ಹೊನ್ನಾವರ ಬ್ಯಾಕ್ ವಾಟರ್ ಬೋಟಿಂಗ್. ಇದು ನಾವು ಇದ್ದಿದ್ದು ಹೋಮ್ ಸ್ಟೇ ಕೂಡ ನಿಯರ್ ಇತ್ತು. ಹಾಗೆ ಮಾರ್ನಿಂಗ್ ವೆದರ್ ಕೂಡ ಸ್ವಲ್ಪ ಕೂಲ್ ಇರುತ್ತೆ ಕಂಪೇರ್ಡ್ ಟು ಆಫ್ಟರ್ನೂನ್. ಹಾಗೆ ವ್ಯೂ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಇದನ್ನು ಮಾರ್ನಿಂಗ್ಗೆ ಬುಕ್ ಮಾಡ್ಕೊಂಡ್ವಿ. ಸೊ ನಮಗೆ ಅವರು ಚಾರ್ಜ್ ಮಾಡಿದ್ದು ಅಮೌಂಟ್ ಬಂದ್ಬಿಟ್ಟು 150 per person. ಹಾಗೆ ಬೋಟ್ ಒಳಗೆ ನಾವು ಆಲ್ಮೋಸ್ಟ್ 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಸುತ್ತಮುತ್ತ ನೇಚರ್ ವ್ಯೂನ ಕವರ್ ಮಾಡಬೇಕು ಅಂದರೆ 1 hour ಟೈಮ್ ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು ವ್ಯೂಸ್ ಎಲ್ಲ. ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಬೋಟ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಸ್ಟಾಪ್ ಆಗೋವರೆಗೂ ಫುಲ್ ಫೋಟೋಶೂಟ್ ಮಾಡ್ಕೊಂಡ್ವಿ, ರೀಲ್ಸ್ ಮಾಡಿದ್ವಿ, ಸಾಕು ಅನ್ನೋಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಏನೇನ ಮಾಡಿ ಬ್ಲಶ್ ಆಗೋದ್ರಿ ಇಬ್ರು. ಬೋಟಿಂಗ್ ಎಕ್ಸ್ಪೀರಿಯನ್ಸ್, ಫೋಟೋ ಶೂಟ್ ಎಲ್ಲ ಚೆನ್ನಾಗೈತಲ್ಲ. ಹಲೋ ನೋಡ, ಇಲ್ಲಿ ನೋಡ, ಬಿಟ್ಟೆ ಹೊಂಟದ ನಡಿ. ನಾವು ಹೊನ್ನಾವರದಲ್ಲಿ ಸೆಕೆಂಡ್ ಪ್ಲೇಸ್ ವಿಸಿಟ್ ಮಾಡಿದ್ದು ಅಂದರೆ ಅದು ಶರಾವತಿ ಕಾಂಡ್ಲಾ ಕಾಲ್ನಡಿಗೆ ಅಂತ. ಮೀನ್ಸ್ ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ಸ್ ಬೋರ್ಡ್ ವಾಕ್. ಶರಾವತಿ ಕಾಂಡ್ಲಾ ನಡಿಗೆ ಮ್ಯಾಂಗೋ ಲಾಗಲ್ ಬರ್ತೀವಿ. ಫೇಮಸ್ ಆಗ್ತೀರಾ? ಓ ಬಿದ್ರೆ
ಇಲ್ಲಿ ಫೇಮಸ್ ಬಂದ್ಬಿಟ್ಟು ವುಡನ್ ಬ್ರಿಡ್ಜ್. ಅಂದರೆ ಆಲ್ಮೋಸ್ಟ್ 1.4 ಕಿಲೋಮೀಟರ್ಸ್ ಅಷ್ಟು ನಾವು ವುಡನ್ ಬ್ರಿಡ್ಜ್ ಮೇಲೇ ನಡ್ಕೊಂಡು ಹೋಗಬೇಕು. ಇದನ್ನು ಶರಾವತಿ ನದಿ ಮೇಲೆ ಕಟ್ಟಿದ್ದಾರೆ. ಜೊತೆಯಲ್ಲಿ ಇಲ್ಲಿ ನಾವು ಮ್ಯಾಂಗ್ರೋವ್ ರೂಟ್ಸ್ಗಳನ್ನ ನೋಡ್ಬೋದು. ಹಾಗೆ ಇದನ್ನು ಮಿನಿ ಅಮೆಝಾನ್ ಆಫ್ ಕರ್ನಾಟಕ ಅಂತಲೂ ಕೂಡ ಕರೀತಾರಂತೆ. ಜೊತೆಯಲ್ಲಿ ಸುತ್ತಮುತ್ತ ವ್ಯೂಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ದೊಡ್ಡ ದೊಡ್ಡ ಮರಗಳು, ಗಿಡಗಳು, ನೀರು, ಹಾಗೆ ಪಕ್ಷಿಗಳು ಮಾಡೋ ಶಬ್ದ, ಜಸ್ಟ್ ನೇಚರ್ ಅಷ್ಟೇನೆ. ಮನಸ್ಸಿಗೆ ಎಷ್ಟು ಹಿತ ಅನಿಸುತ್ತೆ ಅಂದರೆ ವಾತಾವರಣ ಅಂತೂ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತೆ. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು. ಮ್ಯಾಂಗ್ರೋವ್ ಫಾರೆಸ್ಟ್. ಯಾವುದು ಮೇಡಮ್ ಇದು? ಬ್ರಿಡ್ಜ್, ವುಡನ್ ಬ್ರಿಡ್ಜ್. ರೂಟ್ಸ್ ಎಲ್ಲ ಆಚೆ ಇರುತ್ತೆ ಇದ್ರದ್ದು. ಓಕೆ, ಇನ್ಸ್ಟೆಡ್ ಆಫ್ ಒಳಗಡೆ. ಹಾ, ಈ ಪ್ಲೇಸ್ ಹೊನ್ನಾವರದಿಂದ ಜಸ್ಟ್ 3 ಕಿಲೋಮೀಟರ್ಸ್ ಇದೆ. ಹಾಗೆ ಇಲ್ಲಿ ಎಂಟ್ರಿ ಫೀ ಬಂದುಬಿಟ್ಟು ಅಡಲ್ಟ್ಗೆ 20, ಚಿಲ್ಡ್ರನ್ಸ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಮ್ಯಾಂಗ್ರೋವ್ ರೂಟ್ಸ್. ಯೂಶಲಿ ಮರಗಳಿಗೆ ಭೂಮಿ ಒಳಗಡೆ ನಾವು ರೂಟ್ಸ್ಗಳನ್ನ ನೋಡ್ಬೋದು. ಬಟ್ ಇದ್ರ ಸ್ಪೆಷಾಲಿಟಿ ಅಂದರೆ ಮೇಲೆ ಇರುತ್ತೆ, ಅಂದರೆ ಫುಲ್ಲು ಎಲ್ಲ ಹಬ್ಕೊಂಡಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ನಮಗೆ ನೋಡೋಕ್ಕೆ ಸಿಕ್ಕಿದ್ದು ಅಂದರೆ ಮ್ಯಾಂಗ್ರೋವ್ ರೂಟ್ಸೇ. ಸೊ ತುಂಬಾ ಚೆನ್ನಾಗಿತ್ತು. ನಾವು ಸೈಟ್ ಸೀಯಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಓ ರಿಯಲಿ? ಅಂದರೆ ನಿಮಗೆ ಈ ಪ್ಲೇಸ್ ತುಂಬ ಫೆಮಿಲಿಯರ್ ಇದೆಲ್ಲ? ಇನ್ನು ಯಾವ್ಯಾವ ಪ್ಲೇಸಸ್ ಇದೆ ಎಲ್ಲ ಕಡೆ ಕರ್ಕೊಂಡೋಗಿ ನಮ್ಮನ್ನ ಗೈಡ್. ಫಾಲ್ಸ್ ಇದೆ, ಬೀಚ್ ಇದೆ, ಎಕೋ ಬೀಚ್ ಇದೆ. ಹಾಂ, ಇಲ್ಲೂ ಕೂಡ ಬೋಟಿಂಗ್ ಅವೈಲಬಲ್ ಇತ್ತು. ಬಟ್ ಸೆಲ್ಫ್, ಅಂದರೆ ಯಾರು ನಮ್ಮ ಜೊತೆ ಯಾರೂ ಇರೋದಿಲ್ಲ, ನಾವೇ ಹೋಗಬೇಕು. ಪರ್ ಹೆಡ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೋಡಿ ಹೋಗಿ ಬಮ್ಮ, ನೋಡ್ಕೊ ಬಮ್ಮ ನಿಧಾನಕ್ಕೆ. ಏಯ್ ಸಾಕು 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 ಕಣು. ಅಲ್ಲಿ ಬ್ರಿಡ್ಜ್ ಮೇಲೆ ಕಣ್ಣನ್ನು ಮುಚ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಎಲ್ಲರೂ ನಡ್ಕೊಂಡು ಬರ್ತಿದ್ವಿ. ಬಟ್ ನನ್ನ ಅಕ್ಕನ ಮಗ ಅಂತೂ ಒಂಚೂರು ಕಣ್ಣ ಓಪನ್ ಮಾಡಿದೆ, ಫುಲ್ ಕ್ಲೋಸ್ ಮಾಡ್ಕೊಂಡು ಫಾಸ್ಟಾಗಿ ನಡ್ಕೊಂಡು ಬರ್ತಿದ್ದ. ಸೊ ನಂಗೆ ಭಯ ಆಗಿ ಬೈದೆ ಅವನಿಗೆ. ಇದೇನೇನೋ ಮಾಡ್ತಾರೆ ನೀರು ಬಾಟ್ಲಿ ಎಸ್ತಾರ, ಅದಕ್ಕೆ ಅವ್ರು ದಂಡ ಇದೆ. ಪರವಾಗಿಲ್ಲ, ಹಿಂಗಿರ್ತದೆ ಮಳೆಗಾಲ ಅಂದ್ರೆ ಹಿಂಗೆ. ಬೇಸಿಗೆ ಅಂತೂ ಫುಲ್ಲು ಹಣ್ಣು. ಏನು ಊಟ ಸ್ಪೆಷಲ್ ಇವತ್ತು? ಮೂಲಂಗಿ ಬೆಳೆ ಮುದ್ದೆ. ನಾನು ತೊಳ್ದು ಇಟ್ಬಿಟ್ಟಾಗ ಬಂದೆ, ನೀವು ನೋಡ್ದಂಗೆ. ಬಟ್ಟೆ ತಗೋ, ಒರೆಸ್ಕೊ, ಬಟ್ಟೆ ತಗೋಬಮ್ಮಲ್ಲಿ ಒಂದು ಎಷ್ಟು ಬಿಟ್ಟು ಎತ್ಕೋಬೇಕಮ್ಮ ಮಾಡು ಅಂತ. ಈಗ ಮಾಡಿರೋದೆಲ್ಲ ನೀನು ನೆನೆ ತಿಂದು ಹೊಟ್ಟೆ ಅಂತಿದ್ದೆ ಅಲ್ಲೇ. ಇಷ್ಟು ಕೇಳ ಅಪ್ಪನ. ಉಪ್ಪಿನಕಾಯಿ ಹಾಕ್ಸ್ಕೊಂಡಿಲ್ವಾ? ಏನು ಸಾರ ಮೂಲಂಗಿ ಬೇಕಾ ಏನೋ? ಮುದ್ದೆ ಚೆನ್ನಾಗೈತೆ. 2 ಪ್ಲೇಸಸ್ ಕವರ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು, ಲಂಚ್ ಟೈಮ್ ಕೂಡ ಆಗಿತ್ತು. ಸೊ ಎಲ್ಲರಿಗೂ ಹೊಟ್ಟೆ ಹಸಿವು ಕೂಡ ಆಗಿತ್ತು. ಸೊ ಅಲ್ಲೇ ಒಂದು ಕಡೆ ನಿಲ್ಲಿಸ್ಬಿಟ್ಟು ಮುದ್ದೆ ಊಟ ಕೂಡ ಮುಗಿಸ್ಕೊಂಡ್ವಿ. ಎಷ್ಟೆಷ್ಟು ತೊಳೆ ಬರುತ್ತೆ ಒಬ್ಬೊಬ್ರಿಗೆ? ಊಟ ಎಲ್ಲ ಮುಗಿಸಿ ಜಾಕ್ ಫ್ರೂಟ್ನ ಕಟ್ ಮಾಡಿ ನಾವು ತಿಂದೆ, ಹಸು ಕೊಟ್ಟು ಬಂದು ನೆಕ್ಸ್ಟ್ ವಿಸಿಟ್ ಮಾಡಿದ ಪ್ಲೇಸೇ ಇಡಗುಂಜಿ. ಎಲ್ಲಿ ಇನ್ನು ಯಾರು ಬರ್ತಾನೆ ಇಲ್ಲ. ಈ ಇಡಗುಂಜಿನಲ್ಲಿ ಫೇಮಸ್ ಬಂದ್ಬಿಟ್ಟು ಇಡಗುಂಜಿ ಗಣಪತಿ ದೇವಸ್ಥಾನ. ನಾವು ಹೋಗೋಷ್ಟರಲ್ಲಿ ಅದು ಓಪನ್ ಆಗಿತ್ತು. ಸೊ ಬೇಗ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಪ್ಲ್ಯಾನ್ ಮಾಡಿದ ಪ್ಲೇಸೇ ಎಕೋ ಬೀಚ್.
ಇದು ನಮ್ಮ ಟ್ರಿಪ್ಪಲ್ಲಿ ನಾವು ಕವರ್ ಮಾಡ್ತಿರುವಂತಹ ಸೆಕೆಂಡ್ ಬೀಚ್. ಫಸ್ಟ್ ಡೇ ನಾವು ಹೊನ್ನಾಳಿ ಬೀಚ್ಗೆ ಹೋಗಿದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವೆಲ್ಲರೂ ನೋಡಿರ್ಬೋದು, ನನ್ನ ಫಸ್ಟ್ ಫ್ಯಾಮಿಲಿ ಟ್ರಿಪ್ ವ್ಲಾಗ್ನಲ್ಲಿ ನಾನು ತೋರಿಸಿದ್ದೀನಿ. ಇದು ಸೆಕೆಂಡ್ ಡೇ ಎಕೋ ಬೀಚ್. ಸೆಕೆಂಡ್ ಡೇ ಇನ್ನೂ ಫ್ಯಾಮಿಲಿ ಮೆಂಬರ್ಸ್ ಆ್ಯಡ್ ಆಗಿದ್ದರಿಂದ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಕೂಗ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ರೀಲ್ಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕುಮಟಾ ಹೊನ್ನಾಳಿ ಬೀಚ್ಗೆ ಕಂಪೇರ್ ಮಾಡಿಕೊಂಡ್ರೆ ಎಕೋ ಬೀಚ್ ಕ್ವೈಟ್ ಫೇಮಸ್. ಹೊನ್ನಾವರದಲ್ಲೇ ಇದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಕ್ರೌಡ್ ಕೂಡ ತುಂಬಾ ಜಾಸ್ತಿ ಇತ್ತು. ಹಾಗೆ ಸಂಜೆ ಆಗ್ತಾ ಆಗ್ತಾ ಅಲೆಗಳ ಫೋರ್ಸ್ ಕೂಡ ತುಂಬ ಜಾಸ್ತಿ ಆಗ್ತಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೆ ನೀರನ್ನು ಬಿಟ್ಟು ಹೊರಗಡೆ ಬರೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಬೀಚಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆನ್ ದ ವೇ ಬರೋವಾಗ ಫಿಶ್ ಮಾರ್ಕೆಟಲ್ಲಿ ಫ್ರೆಶ್ ಫಿಶ್ನ ತೊಗೊಂಡು ಬಂದ್ವಿ. ಹಾಗೆ ನಾವು ಉಳ್ಕೊಂಡಿದ್ದು ಹೋಮ್ ಸ್ಟೇನೇ ಮತ್ತೆ ಬುಕ್ ಮಾಡಿಕೊಂಡು ಡೇ 2 ಕೂಡ ನಾವು ಹೊನ್ನಾವರದಲ್ಲೇ ಸ್ಟೇ ಆದ್ವಿ. ಬಂದೆ ಆಯ್ತಾ? ಫಿಶ್ ಕ್ಲೀನು. ಯಾವ ಫಿಶ್ ಅಕ್ಕ ಇದು? ಬಾಂಗ್ಡ. ಇನ್ನೊಂದು ಕಾಟ್ಲೆ ಕಾಟ್ಲಾ ಕಾಣ್ಲ. ಚಿನ್ನಿಮಾ ಏನ್ ಮಾಡ್ತಿದ್ಯಾ? ನನ್ನ ಮಗ ಬೀಚಲ್ಲಿ ಜಾಸ್ತಿ ಆಟಾಡಿ ಟಯರ್ಡ್ ಆಗಿದ್ದ. ಊಟ ಕೂಡ ಮಾಡದೆ ಮಲಗ್ತಿದ್ದ. ಸೊ ಹಾಗಾಗಿ ಅವನ್ನ ಸ್ವಲ್ಪ ಆಟ ಆಡಿಸ್ತಿದ್ದೆ. ಅಷ್ಟು ಸ್ವಲ್ಪನೇ. ಫಿಶಲ್ಲಿ 2 ಡಿಶ್ ಮಾಡಿದರು. ಫಿಶ್ ಸಾಂಬಾರ್ ಮತ್ತು ಫಿಶ್ ತವಾ ಫ್ರೈ. 2 ಡಿಶ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು, ಯಮ್ಮಿ ಆಗಿತ್ತು. ಒಂಥರ ಫುಲ್ ಮೀಲ್ಸ್ ಥರ. ಫೈನಲಿ ಫಿಶ್ ಫುಲ್ ಮೀಲ್ಸ್ನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಡೇ ಅಂದರೆ ಡೇ 3ಗೆ ಯಾವ್ಯಾವ ಪ್ಲೇಸ್ನ ಕವರ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ನನ್ನ ಡೇ 2 ಫ್ಯಾಮಿಲಿ ಟ್ರಿಪ್ನ ವ್ಲಾಗ್. ಮತ್ತೆ ನಿಮಗೆ ಸಿಗ್ತೀನಿ ಫ್ಯಾಮಿಲಿ ಟ್ರಿಪ್ ಪಾರ್ಟ್ 3 ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್.